ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಕ್ರಿಸ್ತನು ಮತ್ತು ತಂದೆಯು ಒಂದಾಗಿರುವಂತೆ ಒಂದಾಗಿರಿ. ಈ ದಿನದ ದೇವರ ವಾಕ್ಯ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಯೋಹಾನ 17ನೇ ಅಧ್ಯಾಯ 11ನೇ ವಚನ. ಶುದ್ಧತ್ವವನ್ನು, ಒಳ್ಳೆಯತನವನ್ನು, ಪರಿಶುದ್ಧತೆಯನ್ನು ನಾವು ಎಲ್ಲಿ ಕಂಡುಕೊಳ್ಳಬಹುದು? ನಾವು ಎಲ್ಲಿ ಸುರಕ್ಷಿತವಾಗಿರಬಹುದು? ಯಾವುದೇ ತೋಳಗಳು ಪ್ರವೇಶಿಸದ ಕುರಿ ಹಟ್ಟಿಯು ಎಲ್ಲಿದೆ? ಸಂಪೂರ್ಣವಾಗಿ ರೂಪುಗೊಂಡಿರುವ ಸಂಪೂರ್ಣ ಕಾರ್ಯಕ್ಷಮತೆಯ ಸ್ವರೂಪವನ್ನು, ದೇಹವನ್ನು ಕರ್ತನು ಹೊಂದಿದ್ದಾನೆ. ಅದರ ಮೂಲಕ ಆತನು ಕೆಲಸ ಮಾಡುತ್ತಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಅವರಲ್ಲಿ ಹಲವರು ಯೂದನಂತಿರುವವರು ಇರಬಹುದು. ಶೋಧನೆಯ ಸಮಯಗಳಲ್ಲಿ ತನ್ನ ಕರ್ತನನ್ನು ದುಡುಕಿ ನಿರಾಕರಿಸುವ ಪೇತ್ರನಂತಹವರು ಇರಬಹುದು. ಯೇಸುವು ಪ್ರೀತಿಸಿದ ಯೋಹಾನನನ್ನು ಪ್ರತಿನಿಧಿಸುವ ವ್ಯಕ್ತಿಗಳು ಇರಬಹುದು. ಆದರೆ ಕ್ರಿಸ್ತನಿಗೆ ಮತ್ತು ಸತ್ಯಕ್ಕೆ ಮಾಡಿದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಪರಲೋಕದ ಬೆಂಕಿಯನ್ನು ಕರೆಯುವ ಮೂಲಕ ಮನುಷ್ಯರ ಜೀವನವನ್ನು ನಾಶ ಮಾಡುವ ಉತ್ಸಾಹವಿರುವವರು ಅನೇಕರಿರಬಹುದು. ಆದರೆ ಅಸ್ತಿತ್ವದಲ್ಲಿರುವ ಈ ದುಷ್ಟತನಗಳನ್ನು ಸರಿಪಡಿಸಲೆಂದು ಬೋಧನೆಯ ಪಾಠಗಳನ್ನು ನೀಡಲು ಮಹಾಶಿಕ್ಷಕನು ಪ್ರಯತ್ನಿಸುತ್ತಿದ್ದಾನೆ, ಬಯಸುತ್ತಿದ್ದಾನೆ. ತನ್ನ ಸಭೆಯೊಂದಿಗೆ ಅವನು ಇಂದು ಅದನ್ನೇ ಮಾಡುತ್ತಿದ್ದಾನೆ. ಅವನು ಅವರಿಗಿರುವ ಅಪಾಯಗಳನ್ನು ಎತ್ತಿ ತೋರಿಸುತ್ತಿದ್ದಾನೆ. ಅವನು ಅವರ ಮುಂದೆ ಲವೋದಿಸೀಯ ಸಂದೇಶವನ್ನು ಪ್ರಕಟಪಡಿಸಿದ್ದಾನೆ. ಸತ್ಯವನ್ನು ಪ್ರತಿರೋಧಿಸಿ ನಿಜವಾದ ಬೆಳಕಿನಿಂದ ದೂರ ಸರಿಯುವುದಕ್ಕೆ ನಡೆಸುವ ಎಲ್ಲ ಸ್ವಾರ್ಥ, ಎಲ್ಲ ಅಹಂಕಾರ, ಎಲ್ಲ ತರಹದ ಸ್ವಾರ್ಥ ಉನ್ನತಿ, ಎಲ್ಲ ರೀತಿಯ ಅಪನಂಬಿಕೆ ಮತ್ತು ಪೂರ್ವಾಗ್ರಹಗಳು ಇವೆಲ್ಲವೂ ಅಪಾಯಕಾರಿ ಎಂದು ಅವನು ಅವರಿಗೆ ತೋರಿಸುತ್ತಾನೆ. ಮತ್ತು ಇವುಗಳಿಗೆ ಪಶ್ಚಾತ್ತಾಪ ಪಡದೆ ಇವುಗಳನ್ನು ಉಳಿಸಿಕೊಳ್ಳುವವರು ಯಹೂದಿ ರಾಷ್ಟ್ರದ ಹಾಗೆ ಅಂಧಕಾರದಲ್ಲಿರುತ್ತಾರೆ. ಈಗ ಪ್ರತಿಯೊಂದು ಆತ್ಮವು ಕ್ರಿಸ್ತನ ಪ್ರಾರ್ಥನೆಗೆ ಉತ್ತರಿಸಲು ಪ್ರಯತ್ನಿಸಲಿ. ಪ್ರತಿಯೊಂದು ಆತ್ಮವು ಆ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ, ಬಿನ್ನಹದಲ್ಲಿ, ಉಪದೇಶಗಳಲ್ಲಿ ಪ್ರತಿಫಲಿಸಲಿ. ಕ್ರಿಸ್ತನು ತಂದೆಯೊಂದಿಗೆ ಒಂದಾಗಿರುವಂತೆಯೇ ಎಲ್ಲರೂ ಒಂದಾಗಲಿ ಮತ್ತು ಈ ಗುರಿಗಾಗಿ ಕೆಲಸ ಮಾಡಲಿ. ನಮ್ಮ ಸ್ವಂತ ಕಾರ್ಯಕ್ಷೇತ್ರದೊಳಗೆ ಯುದ್ಧದ ಆಯುಧಗಳನ್ನು ಬಳಸುವಂತೆ ಅವುಗಳನ್ನು ದೇವರು ಮತ್ತು ಸತ್ಯದ ಶತ್ರುವಾಗಿರುವಾತನ ವಿರುದ್ಧ ತಿರುಗಿಸಲಿ. ಕ್ರಿಸ್ತನ ಪ್ರಾರ್ಥನೆಯನ್ನು ನಿಮ್ಮ ಪೂರ್ಣ ಹೃದಯದಿಂದ ಉಚ್ಚರಿಸಿರಿ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳುವುದಿಲ್ಲ, ಕೆಡುಕಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಕ್ರಿಸ್ತನು ಹೇಳುತ್ತಾನೆ. ಹೃದಯದ ಬಾಗಿಲನ್ನು ಪವಿತ್ರಾತ್ಮನಿಗೆ ತೆರೆಯಬೇಕು, ಯಾಕೆಂದರೆ ಆತ್ಮನು ತಾನೇ ಪರಿಶುದ್ಧಪಡಿಸುವವನಾಗಿದ್ದಾನೆ. ಅದರ ಮಾಧ್ಯಮವೇ ಸತ್ಯವಾಗಿದೆ. ಸತ್ಯವನ್ನು ಯೇಸುವಿನಲ್ಲಿರುವಂತೆಯೇ ಸ್ವೀಕರಿಸಬೇಕು. ಇದು ಮಾತ್ರವೇ ನಿಜವಾದ ಶುದ್ಧೀಕರಣವಾಗಿರುತ್ತದೆ. ನಿನ್ನ ವಾಕ್ಯವೇ ಸತ್ಯವು. ಐಕ್ಯತೆಗಾಗಿ ಕ್ರಿಸ್ತನ ಪ್ರಾರ್ಥನೆಯನ್ನು ಓದಿರಿ. ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಕ್ರಿಸ್ತನ ಪ್ರಾರ್ಥನೆಯು ಈಗ ಆತನ ಶಿಷ್ಯರಾಗಿರುವವರಿಗೆ ಮಾತ್ರವಲ್ಲ, ಲೋಕದ ಅಂತ್ಯದವರೆಗೂ ಆತನ ಶಿಷ್ಯರ ಮಾತುಗಳ ಮೂಲಕ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಎಲ್ಲರಿಗೂ ಈ ಪ್ರಾರ್ಥನೆಯೂ ಆಗಿದೆ. ಎಲ್ಲ ಕಾಲಘಟ್ಟದ, ಎಲ್ಲ ಬದಲಾಗುತ್ತಿರುವ ಸಮಯದ, ಬದಲಾಗುತ್ತಿರುವ ಕಾರ್ಯಗಳು ಇದ್ದಾಗ್ಯೂ ಕರ್ತನು ಈಗಲೂ ತನ್ನ ಸಭೆಯನ್ನು ಹೊಂದಿದ್ದಾನೆ. ಮಾದರಿ ಸಭೆ ಹೇಗಿರುತ್ತದೆ ಎಂಬುದನ್ನು ಸತ್ಯವೇದವು ನಮ್ಮ ಮುಂದೆ ಇಟ್ಟಿದೆ. ಅವರು ಪರಸ್ಪರ ದೇವರೊಂದಿಗೆ ಐಕ್ಯವಾಗಿರಬೇಕು. ಜೀವವುಳ್ಳ ಬಳ್ಳಿಯಾದ ಕ್ರಿಸ್ತನಲ್ಲಿ ವಿಶ್ವಾಸಿಗಳು
ಒಂದಾಗುವ ಫಲಿತಾಂಶವೆಂದರೆ ಅವರು ಕ್ರಿಸ್ತನೊಂದಿಗೆ ಒಂದಾಗುತ್ತಾರೆ. ಸಹಾನುಭೂತಿ, ಮೃದುತ್ವ ಮತ್ತು ಪ್ರೀತಿಯಿಂದ ತುಂಬಿರುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.